ನಾನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಪಾತ್ರ, ಮತ್ತೆ ಕಥೆನೂ ತುಂಬಾ ಚೆನ್ನಾಗಿದೆ. ಕತೆ ಬಗ್ಗೆ ನಾವು ಹೇಳಕ್ಕಾಗಲ್ಲ. ಮತ್ತೆ ಕಲಾವಿದನಾಗಿ ಬಂದು ಪ್ರೊಡ್ಯೂಸರ್ ಆಗಿ ನಮ್ಗೂ ಇದ್ರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಂಜು ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಈ ತಂಡಕ್ಕೆ ಗುರುತಿಸಿದ್ದು ಕೆಲಸ ಕೊಡಿಸಿದ್ದು ಜಾವೀದ್ ಸರ್, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಇಡೀ ಲಾಕ್ಡೌನ್ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ದಯವಿಟ್ಟು ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ಲರೂ ಸಿನಿಮಾ ನೋಡಿ. ವಿಭಿನ್ನ ರೀತಿಯಲ್ಲಿದೆ ಕತೆ, ಏನೋ ಒಂದು ಇರ್ಬೋದು ಅಂತ ಇರುತ್ತೆ ಮನಸ್ಸಲ್ಲಿ, ಆದ್ರೆ ಊಹೆ ಮಾಡ್ಕೊಳಕ್ ಆಗದೇ ಇರೋ ಅಂತದ್ದು ತಿರುವುಗಳಿದೆ ಇದು ಕಥೆನಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ, ನೋಡಿ ಹರಸಿ, ಎಲ್ಲರೂ ಹಾರೈಸಿ, ನಮ್ಮ ತಂಡನ ಪ್ರೋತ್ಸಾಹಿಸಿ. ಮತ್ತೆ ಹೊಸದಾಗಿ ತುಂಬಾ ಕಥೆಗಳು ಮಾಡಿದ್ವಿ ನಾವೆಲ್ಲ ಆಲ್ರೆಡಿ. ಬಟ್ ನನಗೆ ಒಂದು ಗ್ಲೋಬಲ್ ಸಿನಿಮಾ ಮಾಡಮ್ಮ, ಹೊಸಬರಿಗೆ ಏನಾದ್ರು ಚಾನ್ಸ್ ಸಿಗಲಿ, ಯಾರು ದೊಡ್ಡ ಪ್ಲೇಸ್ ಯಾರು ಮಾಡಲ್ಲ ನಮ್ಮಂತವ್ರಿಗೆ ಅವಕಾಶ ಕೊಡಲ್ಲ ಅಂದ್ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವೇನು ಸಿನಿಮಾದಲ್ಲಿ ಕಲ್ತಿದ್ದೀವಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ. ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ನಾವು ದೊಡ್ಡ ಕತೆ ಮಾಡೋಕ್ಕಾಗಲ್ಲ. ಯಾರೊಬ್ಬರು ಡೈರೆಕ್ಟರ್ ನನಗೆ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಒಂದು ಚಿಕ್ಕನ್ನ ಗ್ಲೋಬಲ್ ಪಿಕ್ಚರ್ ಮಾಡೋಣ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಮಂಜು ಅವರು ಒಂದು ಸಿಕ್ಕರು ಮೈಸೂರಲ್ಲಿ, ನನಗೆ ಇಷ್ಟು ನಮ್ಮ ಭಾಗದವರು ಇರಲ್ಲ, ಉತ್ತರ ಕರ್ನಾಟಕದವರು. ಆ ಕತೆ ಅಲ್ಲಿ ಸಿಕ್ಕಮೇಲೆ ಒಂದು ಕತೆ ಮಾಡಿದ್ದೆ ನಾನು ಚಿಕ್ಕದಾಗಿ. ಅದು ಸರ್ ಸಿಕ್ಕಮೇಲೆ, ಮಂಜು ಸರ್ ಸಿಕ್ಕಮೇಲೆ ನನಗೆ ಅವ್ರು ಹೇಳಿದ್ರೆ ನಾವೇ ಮಾಡೋಣ ನಮ್ಮ ಭಾಗದಲ್ಲಿ. ಯಾಕಂದರೆ ಮಂಗಳೂರು ಕನ್ನಡ ಅಂದರೆ ಅದೊಂದು ಬೇರೆ ಲೆವೆಲ್ ಭಾಷೆ, ಮಂಡ್ಯ ಕನ್ನಡ, ಬೆಂಗಳೂರು ಕನ್ನಡ ಅದು ಬೇರೆ ಭಾಷೆ. ಉತ್ತರ ಕರ್ನಾಟಕದಲ್ಲಿ ಏನಾದರೂ ಮಾಡೋಣ ನಮ್ಮ ಲ್ಯಾಂಗ್ವೇಜಲ್ಲಿ, ಪ್ಯೂರ್ ಉತ್ತರ ಕರ್ನಾಟಕ. ಹಾಗಾಗಿ ನಮಗೆ ನಾವು ಅಲ್ಲೇ ಹುಟ್ಟಿ ಬೆಳೆದ್ರಿಂದ ಆ ಕಥೆಗಳು ನಿಮ್ಗೆ ಗೊತ್ತಿರಲ್ಲ. ಬೆಂಗಳೂರು ಲ್ಯಾಂಗ್ವೇಜ್ ಸಿನಿಮಾ ಆಗ್ತವೆ, ಅದು ಸೆಕೆಂಡ್ ಪಾಯಿಂಟ್. ಬಟ್ ಉತ್ತರ ಕರ್ನಾಟಕದಲ್ಲಿ ಅಲ್ಲಿಂದ ಹುಟ್ಟಿದ ಕಥೆಗಳಿಗೆ ನಾವು ಅಲ್ಲಿ ಬೆಳೆದ ಮೇಲೆ ಅಲ್ಲಿಂದ ಕತೆ ಮಾಡೋಣ ಮಂಜು ಸರ್ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಅವರು ಓಕೆ ನಾನು ಮಾಡ್ತೀನಿ ಜಾವೇದ್, ಏನಾದ್ರು ಮಾಡೋಣ ಅಂತ ಕೂತೀವಿ. ಹಂಗೆ ಶುರುವಾಯ್ತು ಕತೆ ಇದು. ಈಗ ನೀವೆಲ್ಲ ನೋಡ್ತೀರಾ, ಈಗ ದುರಂಧರ್ ಕತೆ ನೋಡ್ತಾ ತುಂಬಾ ಜನ ನೋಡ್ತಾ ಇದ್ದೀವಿ. ದುರಂಧರ್ ಅಂದ್ರೆ ಪ್ರೆಸೆಂಟ್ ಕತೆ ತಗೊಂಡು ಸಿನಿಮಾ ಮಾಡ್ತಾರೆ ಅವರೆಲ್ಲ. ಅದೇ ಥರ ನಾವು ಲಾಕ್ಡೌನ್ ನಡೆದ ಘಟನೆ ಇಟ್ಕೊಂಡು, ಲಾಕ್ಡೌನ್ ವಾಸ್ತವ, ಕತೆ ಕಲ್ಪನೆ ಅಂದ್ರೆ ನಿಮ್ಗೆ ನೋಡ್ತಾ ಕತೆ ಗೊತ್ತಾಗುತ್ತೆ. ನೋಡ್ತಾ ಅಲ್ಲಿ ವಿಷಾದ ರಂಜನೆ, ಯಾಕಂದ್ರೆ ಕಥೆಯಲ್ಲಿ ಎಲ್ಲವೂ ಇದೆ. ಅಲ್ಲಿ ಲಾಕ್ಡೌನ್ ಅಂದ್ರೆ ನಮ್ಗೆಲ್ಲ ಅರ್ಥ ಆಗುತ್ತೆ. ತುಂಬಾ ಕಷ್ಟನೂ ಆಗಿದೆ, ತುಂಬಾ ಇಷ್ಟನೂ ಆಗಿದೆ. ಕೊಡ್ತಾ ಇದ್ರು ನಮ್ದು ಉತ್ತರ ಕರ್ನಾಟಕ, ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಸ್ವಂತ ಖರ್ಚಿಟ್ಕೊಂಡು ಆ್ಯಕ್ಟಿಂಗ್ ಮಾಡಿ ತುಂಬ ಕಷ್ಟನೇ ಅನುಭವಿಸಿದೆ. ಆದರೆ ಕ್ಯಾರೆಕ್ಟರ್ ಯಾವ ಥರ ಕೊಡೋರು ಅಂದರೆ ಡೈಲಾಗ್ ಇರೋದಿಲ್ಲ, ಸುಮ್ಮನೆ ಒಂದು ಕುಂದಿರ್ಸೋದು, ಒಂದು MLA ರೈಟ್ ಹ್ಯಾಂಡು, ಏನೋ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಡೋ ತುಂಬ ಕೈ ಕೊಟ್ಟು ನಿಂತಿರಬೇಕು ಅಷ್ಟೇ. ಅದನ್ನು 5 ಸಲ ಕರೆಸಿದ್ದಾರೆ ನನಗೆ ಮೈಸೂರಲ್ಲಿ. 5 ಸಲ ಕರೆಸಿಬಿಟ್ಟು ಏನು ಡೈಲಾಗೇ ಇಲ್ಲ. ಅದೇ ಥರ 2-3 ಸಿನಿಮಾಗಳಲ್ಲಿ ನನಗಂತೂ ಏನಪ್ಪ, ಏನೋ ಒಂದು ನಾವು ಸಿನಿಮಾ ಇಂಡಸ್ಟ್ರಿ ಏನಂತ ಗೊತ್ತಿರಲಿಲ್ಲ. ಒಂದು ಏನೋ ಆಸೆಗೆ ಬಂದೆ ಆ್ಯಕ್ಟಿಂಗ್ ಮಾಡ್ಬೇಕಂತ. ಯಾವ ಒಂದು ಅವಕಾಶಗಳು ಅದೇ ಇದೇ ಥರ ಸಿಗ್ತಾ ಹೋಯ್ತು. ನಮ್ಮ ದುಡ್ಡು ಖರ್ಚು ಮಾಡಿಕೊಂಡು ಇಷ್ಟೊಂದು ಕಷ್ಟಪಡಬೇಕಾ ಅನ್ನೋದೊಂದು ನೋವಾಗ್ಬಿಡ್ತು. ನಾನು ದುಡ್ಡು ಇರೋನಲ್ಲ, ಜಮೀನ್ದಾರಲ್ಲ, ಒಬ್ಬ ಫ್ಯಾಕ್ಟ್ರಿ ವರ್ಕರ್, ಫ್ಯಾಕ್ಟ್ರಿಲಿ ವರ್ಕ್ ಮಾಡೋನು. ಏನೋ ಕಲಾವಿದ ಆಗಬೇಕು ಅನ್ನೋ ಆಸೆಗೆ ಫಿಲಿಮ್ ಇಂಡಸ್ಟ್ರಿಗೆ ಕಾಲಿಟ್ಟೆ. ಬಟ್ ಇದೇ ಥರ ಹಿಂಗೆ ನನಗೆ ಅವಕಾಶಗಳು ಸಿಕ್ಕೋದ್ರಿಂದ ನನಗೆ ತುಂಬ ನೋವಾಯಿತು. ಹಿಂಗಾದರೆ ನಾನು ಇನ್ನು ಆ್ಯಕ್ಟಿಂಗ್ ದೊಡ್ಡ ಚಾನ್ಸ್ಗಳು ಸಿಗಲ್ಲ ನನಗೆ, ಇದೇ ಥರನ ಆಗ್ಬಿಡ್ತೀನಿ ಅಂತ. ಶೂಟಿಂಗ್ಗೆ ಅಂತ ನಮ್ಮನ್ನು ಕರೆಸಿದ್ರು. ಅವರು ಅಲ್ಲಿ ನಮಗೆ ಪರಿಚಯ ಆದರು. ಒಂದು ನಂಟು ಬೆಳೆಸ್ಕೊಂಡು ಅಲ್ಲಿ ಪರಿಚಯ ಆದರು. ಆಮೇಲೆ ಇಲ್ಲ ಬಾಬಾ, ನಾವು ಯಾವುದನ್ನ ಒಂದು ಸಿನಿಮಾ ಮಾಡಬೇಕು. ನಾನು ಸುಮಾರು ವರ್ಷಗಳಿಂದ ಅಲ್ಲಿಗೆ ಇಲ್ಲಿಗೆ ತಿರುಗಿ ತುಂಬ ಸುಸ್ತಾಗಿದೆ, ತುಂಬ ಬೇಜಾರಾಗುತ್ತೆ. ನನಗೆ ತುಂಬ ಆಸೆಯಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ, ಅದೇ ನೋವಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ. ನಾನೇ ಒಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರು ಅವರು. ನಾನು ಹೇಳಿದೆ, ಇವಾಗ ನೀನು ಇರೋ ಕಷ್ಟದಲ್ಲಿ ಅಷ್ಟು ದೊಡ್ಡ ಸಿನಿಮಾ ಮಾಡೋದು ಸಾಧ್ಯ ಇಲ್ಲ, ಟ್ರೈ ಮಾಡು, ಆಗುತ್ತೆ ಅಂತ ಹೇಳಿದೆ. ಸರ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ನಾವು ಬೇರೆ ಮಾತೇ ಇಲ್ಲ, ಆಯಿತು ನಿನ್ನ ಧೈರ್ಯ ಇದ್ರೆ ನೀನು ಮಾಡೋ, ನಾವೆಲ್ಲ ಸಾಥ್ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಕರ್ನಾಟಕ ಜನರಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಇದು ಲೋ ಬಡ್ಜೆಟ್ ಸಿನಿಮಾ ಅಂತ, ಖಂಡಿತ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು
ಸಪೋರ್ಟ್ ಮಾಡಿ. ಯಾಕಂದರೆ ಮಂಜು ಅವರು ತುಂಬ ಕಷ್ಟ ಇದ್ದು ಸಿನಿಮಾ ಮಾಡಿದ್ದಾರೆ. ಯಾಕಂದರೆ ಲೋ ಬಡ್ಜೆಟ್ ತುಂಬ, ಹಂಗಂತ ನಿಮ್ಮನ್ನೆಲ್ಲರಿಗೂ ಹೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರು ನೋಡಬೇಕು ಅಂತ ಕೇಳ್ಕೊತೇನೆ ಸರ್. ನನ್ನ ಪಾತ್ರೆ ಏನಂದರೆ ಇವ್ರಿಗೆ ಅತ್ತೆ, ಇವ್ರು ನಮ್ಮ ಸೊಸೆ. ಇದು ಫಸ್ಟ್ ಟೈಮು ನಾನು ಸಿನಿಮಾ ತೋರಿಸ್ಕೊತ ಇರೋದು. ಹೆಂಗಿದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನಗೆ. ಇದರಲ್ಲಿ ನನ್ನ ರೋಲ್ ಬಂದ್ಬಿಟ್ಟು ಹೀರೋಯಿನ್. ಆ್ಯಕ್ಚುಲಿ ನನಗೆ ಆಪರ್ಚುನಿಟಿ ಹೇಗೆ ಬಂದಿದ್ದು ಅಂತ ಅಂದರೆ, ಆ್ಯಕ್ಚುಲಿ ಐ ಆಮ್ ಫ್ರಮ್ ದಾವಣಗೆರೆ. ಅಲ್ಲಿ ಒಬ್ಬರು ಫೇಮಸ್ ರೀಲ್ಸ್ ಸ್ಟಾರಿಂದ ನನಗೆ ಬಂದಿದ್ದು, ಕಿರಣ್ ಸರಿಂದ. ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಆ್ಯಕ್ಚುಲಿ ನಾನೆಲ್ಲೋ ಒಂದು ಕಡೆ ಮದುವೆಗೆ ಹೋಗಿದ್ದೆ, ಅಲ್ಲಿ ತುಂಬ ಮಂಜು ಸರು, ಜಾವೇದ್ ಸರು ವಿಡಿಯೋ ಕಾಲ್ ಮಾಡಿಬಿಟ್ಟು ತುಂಬ ತಲೆ ತಿಂತಾಯಿದ್ರು ನನಗೆ. ಈ ಕಡೆ ಮದುವೆನ ಎಂಜಾಯ್ ಮಾಡೋಕೆ ಬಿಟ್ಟಿಲ್ಲ, ಸಿನಿಮಾ ಆಪರ್ಚುನಿಟಿನೂ ಅದು ಒಂಥರ ತುಂಬ ತಲೆ ಊಟ ಮಾಡೋಕ್ಕೂ ಬಿಡ್ತಾ ಇಲ್ಲ, ಅಷ್ಟು ತೊಂದರೆ ಮಾಡ್ತಾಯಿದ್ರು. ಅಂದರೆ ಪಾಪ ವಿಡಿಯೋ ಕಾಲಲ್ಲಿ ಆಡಿಷನ್ ತೊಗೊಂಡು ಇದು ಮಾಡಿದ್ರು, ಈ ಥರ ಹಿಂಗೆ ಬರಬೇಕು ಅಂತೆಲ್ಲ ಹೇಳಿದ್ರು, ಹಿಂಗೆ ರೋಲ್ ಇದೆ ಅಂತಲೂ ಹೇಳಿದ್ರು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ನಮಗೆ ಟಫ್ ಆಗುತ್ತೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಹೇಳ್ಕೊಟ್ಟು, ಸ್ವಲ್ಪ ದಿನ ಹೆಂಗಾಗಿ ಹೋಗಿತ್ತು ಅಂತಂದರೆ ಮನೆಗೆ ಹೋದ್ಮೇಲೆ ನಾವು ಅದೇ ಲ್ಯಾಂಗ್ವೇಜ್ ಸ್ಲ್ಯಾಂಗೇ ಯೂಸ್ ಮಾಡ್ತಾ ಇದ್ವಿ, ಲೈಕ್ ಆ ಥರ ಆಗ್ಬಿಟ್ಟಿತ್ತು. ಆ್ಯಂಡ್ ಫಸ್ಟ್ಲಿ ಮೈ ಕೋ ಆರ್ಟಿಸ್ಟ್ ವಿಜಯ್ ವಿಘ್ನೇಶ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಆನ್ ದೋಸ್ ಡೇಸ್. ಥ್ಯಾಂಕ್ ಯು. ನರ್ವಸ್ ಆಗಿದೆ, ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಹೆಸರು ವಿಜಯ್. ಈ ಚಾನ್ಸ್ ನಾನು ಕೊಟ್ಟಿದ್ದು ಮಂಜು ಮುದ್ಗಲ್ ಫಸ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಎಲ್ಲೋ ಕಾಲೇಜಲ್ಲಿ ಓದ್ತಿದ್ದೆ, ಫಿಲಮ್ ಇಂಡಸ್ಟ್ರಿ ಮೇಲೆ ಒಂದು ಆಸೆ ಇತ್ತು, ಹೋಗಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಆ್ಯಕ್ಟ್ ಮಾಡ್ಬೇಕಂತ ಆಸೆ ಇರಲಿಲ್ಲ. ಆದರೆ ನಿನ್ನ ಕೈಯಲ್ಲಿ ಆಗುತ್ತೆ ಆ್ಯಕ್ಟ್ ಮಾಡು ಅಂತ ಹೇಳ್ಬಿಟ್ಟು ನಮ್ಮನ್ನ ಎಂಕರೇಜ್ ಮಾಡಿ, ನಿನ್ನ ಕೈಯಲ್ಲಿ ಆಗುತ್ತೆ, ನೀನೇನೋ ಒಂದು ಮಾಡ್ತೀಯ, ಬಾ 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 ಅಂತ ಹೇಳ್ಬಿಟ್ಟು ನನಗೆ ಒಂದು ಹುಮ್ಮಸ್ನ ತುಂಬಿಸಿ ಕರ್ಕೊಂಬಂದಿದ್ದು ಮಂಜು ಮುದ್ಗಲ್ ಸರ್. ತುಂಬ ತುಂಬ ಥ್ಯಾಂಕ್ಸ್. ಮತ್ತೆ ಡಿಗ್ರಿ ಫೈನಲ್ ಇಯರ್. ಹೌದು, ಅದೇ ರೀತಿ ನಮ್ಮ ಡೈರೆಕ್ಟರ್ ಸರ್ ಕೂಡ ನೋಡಿ ಅವರು ಇಲ್ಲ ಇವನು ಸೆಟ್ ಆಗಲ್ಲ, ತುಂಬ ಸಣ್ಣಕ್ಕಿದ್ದಾನೆ ಹಂಗೆ ಅಂತ ನಾವು ಅವ್ರೇನಾದ್ರು ಹೇಳ್ಬೇಕಾಗಿದ್ರೆ ಅಲ್ಲೇ ಹೇಳಿರೋರು. ಆದರೆ ಅವ್ರೇನು ಹೇಳಿಲ್ಲ, ನಿನ್ನ ಹತ್ರ ಟ್ಯಾಲೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಕಾನ್ಫಿಡೆನ್ಸ್ ಇದೆಯಾ ಅಷ್ಟು ಸಾಕು, ನಾನು ಮಾಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಅವ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಕೊನೆಯದಾಗಿ ದೊಡ್ಡ ಥ್ಯಾಂಕ್ಸ್ ನಮ್ಮ ತಂದೆ ತಾಯಿಗೆ.